ಸ್ವಾಮಿಗಳಿಗೆ ಯಾಕೆ ಬೇಕು ರಾಜಕೀಯ ಮೆಗಾ ಫೈಟ್ ಬಹುತೇಕ ನಾವು ಕೊನೆಯ ಹಂತವನ್ನು ತಲುಪಿದ್ದೀವಿ. ಚರ್ಚೆ ಕೊನೆಯ ಹಂತವನ್ನು ಇನ್ನು ಎಲ್ಲ ನಿಮ್ಮ ಪ್ರಶ್ನೆಗಳನ್ನು ನಾವು ಆಲಿಸ್ತೀವಿ. ನಿಮ್ಮ ಪ್ರಶ್ನೆಗಳನ್ನು ಆಲಿಸಿ ಅದನ್ನೆಲ್ಲದನ್ನು ಕೂಡ ಕ್ರೋಢೀಕರಿಸಿ ವೇದಿಕೆ ಮೇಲಿರುವಂಥ ಗಣ್ಯರು ಉತ್ತರ ಕೊಡುವಂಥ ಸರದಿ ಇದು. ಬನ್ನಿ, ಇಲ್ಲೊಬ್ಬರು ಲೇಡಿ ನಿಂತಿದ್ದಾರೆ. ಅಮ್ಮ, ನಿಮ್ಮ ಹೆಸರೇನು, ಏನು ಕೇಳಬೇಕು ಅಂತೀರಿ? ಯಾರಿಗೆ? ಸ್ವಾಮಿಗಳು ಕೇಳ್ತಾ ಇದ್ದೀನಿ. ಖಂಡಿತ ಅವ್ರು ರಾಜಕೀಯಕ್ಕೆ ಬಂದಿದ್ದೀವಿ, ನಾವು ಬುದ್ಧಿ ಇಲ್ಲಿರೋರಿಗೆ ಬುದ್ಧಿ ಹೇಳೋದಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಸದನದಲ್ಲಿ ಕೂತ್ಕೊಂಡು ಬ್ಲೂ ಫಿಲಮ್ ಎಲ್ಲ ನೋಡಿದ್ರಲ್ಲ ಸರ್, ಅವ್ರಿಗೆ ಬುದ್ಧಿ ಹೇಳೋದಕ್ಕಂತೂ ಅವ್ರಿಗೆ ಆ ಒಂದು ರಾಜಕೀಯದಲ್ಲಿ ಬರೋದಕ್ಕೆ ಅವ್ರಿಗೆ ಇದಿರ್ತಿರ್ಲಿಲ್ವ ಸ್ವಾಮಿಗಳಿಗೆ. ಇವತ್ತಿನ ದಿವಸ ಒಂದು ಎರಡೆರಡು ಅವರ್ ಒಂದು ರೋಡಿಗೆ ಬಂದರೆ ಅಲ್ಲಿ ಹೆಂಗಸರು ರಾತ್ರಿ 12-1 ಗಂಟೆಗೆ ನೀರಿಗೆ ಹಾಹಾಕಾರ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಯಾರನ್ನ ಹತ್ರ ಕೇಳ್ಕೊಬೇಕು ಸರ್ ಇವ್ರುಗಳು? ಯಾರನ್ನ ಕೇಳಬೇಕು ಹೇಳಿ ನೋಡೋಣ. ಹೆಣ್ಮಕ್ಳದು ಸ್ವಾಮಿಗಳಿಗೆ ಏನು ಹೋಗ್ತಾನೆ ಇಲ್ವಾ? ಅವ್ರು ಅವ್ರು ಏನಂದ್ರೆ ಶಾಸಕರಿಗೆ ಹೇಳ್ತಾ ಇದ್ದಾರೆ, ಅವರು ಕನ್ನಡಕ್ಕೆ ಹಾಕಿರ್ಲಿಲ್ವಂತೆ CC ಪಾಟೀಲ್. ಈ ಥರ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅವರು. ಬ್ಲೂ ಫಿಲಮ್ ಇವ್ರದ್ದು ಇಲ್ವೇ ಇಲ್ಲ, ಅವರಿಬ್ಬರೂ ಅಡ್ರೆಸ್ಗೆ ಇಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ಸ್ವಾಮಿಗಳಿಗೆ ಗೊತ್ತಿಲ್ವಾ? ಬರೀ ಯಡಿಯೂರಪ್ಪನ ಒಬ್ಬರಿಗೆ ಮಾತ್ರ ಅವ್ರಿಗೆ ಗೊತ್ತಾಗ್ತಿದ್ಯಾ? ಈ ದೇಶದಲ್ಲಿ ಕೋವಿಡಾನ್ಗಳಂತ ಇದ್ದರು. ದಾವೂದ್ ಇಬ್ರಾಹಿಮು, ಚೋಟರಾಜನು ಅವರೆಲ್ಲ ಆದಮೇಲೆ ಕಾವಿಡಾನ್ಗಳಾಗ್ಬಿಟ್ಟಿದ್ದಾರೆ. ಇದು ಎಷ್ಟು ಡೇಂಜರ್ ಅಂದರೆ, ರಾಜಕಾರಣಿಗಳು ಗನ್ ಹಿಡ್ಕೊಂಡು ಫೈಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ಕಾವಿಡಾನ್ಗಳನ್ನ ಪಕ್ಕಕ್ಕೆ ಇಟ್ಕೊತಿದ್ದಾರೆ. ಅದು ಜಾತಿ ಮೇಲೆ ಹೋರಾಟ ನಡೀತಾ ಇದೆ. JH ಪಾಟೀಲು, ವೀರೇಂದ್ರ ಪಾಟೀಲು, ನಿಜಲಿಂಗಪ್ಪ ಇದ್ದ ಕಾಲದಲ್ಲಿ ಅವರು ಲಿಂಗಾಯತರಿಗೆ ಸೇರಿದ ಮುಖ್ಯಮಂತ್ರಿಗಳಾಗಿದ್ದರು, ಉತ್ತಮವಾದ ರಾಜ್ಯಭಾರ ಮಾಡಿದವರು. ಆವಾಗ ಈ ಸ್ವಾಮಿಗಳೆಲ್ಲ ಅಂಡರ್ವರ್ಲ್ಡ್ನಲ್ಲಿದ್ದರು, ಯಾರೂ ಈಚೆಗೆ ಬರಲಿಲ್ಲ. 4 ವರ್ಷದಿಂದ ಈಚೆಗೆ ಈ ಯಡಿಯೂರಪ್ಪನವರು ಈ ಲಂಚ ಕೊಟ್ಟು, ಅಂದರೆ ಮಠಗಳಿಗೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟ ತಕ್ಷಣ ಎಲ್ಲ ಸ್ವಾಮಿಗಳು ಉದ್ಭವ ಆಗಿಬಿಟ್ರು ಮೇಲಕ್ಕೆ. ಇವರು ವಿಧಾನಸೌಧ ಒಳಗಡೆ ಕ್ಯಾಬಿನೆಟ್ ಮಾಡುವಷ್ಟು ಮಂದಿ ಸ್ವಾಮಿಗಳಿದ್ದಾರೆ. ಇವರು ಲಾಬಿ ಮಾಡ್ತಾ ಇರೋದೇ ಮಠಗಳಿಗೋಸ್ಕರ, ದುಡ್ಡು ಬರ್ತದೆ ಅನ್ನೋ ಉದ್ದೇಶದಿಂದ. ಆ ರಾಜಕೀಯದಲ್ಲಿ ಅಲ್ಲ, ಇಬ್ರು ಸ್ವಾಮಿಗಳು ಹೇಳಿದ್ರು ನಮಗಂತೂ ಒಂದು ನಯಾ ಪೈಸೆ ಬಂದಿಲ್ಲಪ್ಪ. ಅವ್ರಿಗೆ ಬಂದಿಲ್ಲ ಪಾಪ, ಪೇಚಾಡ್ತಾ ಇದ್ದಾರೆ. ಈಗ ಯಾರು ಅಲ್ಲ, ಅವ್ರು ಕೊಟ್ಟರು ನಾವು ಇಸ್ಕೊಳ್ಳಲ್ಲ ಅಂತ ಹೇಳಿದೀವಿ. ಈಸ್ಕೊಳ್ಳೋದಲ್ಲ ಅಂತಲ್ಲ, ದಯವಿಟ್ಟು ಕೇಳಿ ಸ್ವಾಮಿ, ದಯವಿಟ್ಟು ಕೇಳಿ, ನಾನು ಮಾತಾಡ್ತಾ ಇದ್ದೀನಿ. ಅಲ್ಲ, ಅವ್ರು ಹೇಳಿ. ಈಗ ಸದಾನಂದ ಗೌಡರು ನನ್ನ ಬಡ್ಜೆಟ್ನಲ್ಲಿ ಹಣ ಕೊಟ್ಟಿದ್ದಾರೆ. ಅಂದರೆ ನಾನು ಒಂದು ಮಾತಾಡ್ತೀನಿ, ಯಾವ ಮುಖ್ಯಮಂತ್ರಿಗಳು ಕೂಡ ಹಣ ತೊಗೊಂಡೋಗಿ ಸ್ವಾಮಿಗಳ ಕೈ ಕೊಟ್ಟಿಲ್ಲ ರೀ. ಅನುದಾನ ಕೊಡ್ತಾರೆ, ಅಲ್ಲಿ ಏನು ಕಾಲೇಜ್ ಆಗುತ್ತೆ, ಇನ್ನೊಂದಾಗುತ್ತೆ, ಬಿಲ್ಡಿಂಗ್ ಆಗುತ್ತೆ, DC ಹೋಗುತ್ತೆ, ಅಲ್ಲಿ ಪ್ಲಾನ್ ನೋಡ್ತಾರೆ, ಅನುಪ್ರಾಸ ಕೊಡ್ತಾರೆ. ಆಹಾಕಾರದಿಂದ ನೀರಿಲ್ಲದೆ ಸಾಯ್ತಾ ಇರೋ ಜನಗಳಿಗೆ ಅಲೋಕೇಶನ್ ಮಾಡ್ಬೇಕಾಯ್ತು ಹಣಗಳನ್ನ. ಈ ಸಂದರ್ಭದಲ್ಲಿ DV ಗುಂಡಪ್ಪನವ್ರು ಹೇಳಿದ್ದು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ಬಿದಿಸುರಿಯ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳೊಂದಾಗು ಮಂಕುತಿಮ್ಮ ಅಂತಕ್ಕಂಥದ್ದು. ಈ ಸ್ವಾಮೀಜಿಗಳು ಲೋಕ ಕಲ್ಯಾಣಕ್ಕಾಗಿದ್ದಾರೆ ಅಥವಾ ಒಬ್ಬ ವ್ಯಕ್ತಿ ಕಲ್ಯಾಣಕ್ಕಾಗಿದ್ದಾರೆ ಅಂತಕ್ಕಂಥದ್ದು ಒಂದು. ಆದರೆ ರಾಜ್ಯದ ಮುಖ್ಯಸ್ಥನು ಅಷ್ಟೇ ಇವತ್ತು ಜಾತಿ ಕಲ್ಯಾಣಕ್ಕಾಗಿದ್ದಾನೆ ಅಥವಾ ಪ್ರಜಾ ಕಲ್ಯಾಣಕ್ಕಾಗಿದ್ದಾನೆ ಅಂತ ನೀವು ಸ್ಪಷ್ಟಪಡಿಸ್ಬೇಕು. ಯಾಕಂದ್ರೆ ನೀವು ಅವರಿಗೆ ಒಂದು ಸಪೋರ್ಟನ್ನು ಕೊಡ್ತಾ ಇದ್ದೀರಿ. ನನಗನ್ಸುತ್ತೆ ರಾಜಕಾರಣಿಗಳು, ಸ್ವಾಮಿಗಳು ಆಯ್ತು, ಎಲ್ಲರೂ ಆಯ್ತು, ನಮ್ಮದು ಏನು ಕರ್ತವ್ಯ ಇದೆ, ನಾವು ಏನು ಮಾಡಬೇಕು ಅದನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ಅದಕ್ಕೆ ಈ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ BJP ಅಂತ ಗೌರ್ಮೆಂಟ್ ಬಂದಿದ್ದೀರಿ, ಎಷ್ಟೋ ದಿವಸದ ನಂತರ. ಇದಕ್ಕೆ ಜಾತಿ ಬಣ್ಣ ಕೊಡಬೇಡ್ರಿ, ನಿಮ್ಮ ಕರ್ತವ್ಯಗಳನ್ನು ಮಾಡ್ಕೋತಾ ಹೋಗ್ರಿ. ಸುಮ್ಮನೆ ಯಾರಿಗೋ ಸಪೋರ್ಟ್ ಮಾಡಿ ಅನುದಾನ ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ ಅಂಥೇಳಿ ಅದು ಬೇಡ ಅಂಥೇಳಿ ನಾವು, ಯಾಕಂದರೆ ಗುರು ಸ್ಥಾನದಲ್ಲಿ ಸ್ವಾಮಿಗಳಿದ್ದಾಗ ಅವು ಗುರುಗಳಂತೆಯೇ ನಡ್ಕೊರಿ ಅಂತ ನಾವು ಹೇಳ್ತಾ ಇದ್ದೀವಿ. ಫೈನ್. ರಾಜಕಾರಣಿಗಳಿಗೆ ಕಿವಿ ಹಿಂಡಬೇಕು ಸ್ವಾಮೀಜಿಗಳು ಅಂತ ಹೇಳ್ತಿದ್ರು. ರಾಜಕಾರಣ ಸಂವಿಧಾನದ ಅಡಿಯಲ್ಲಿ ನಡಿಬೇಕಾ ಅಥವಾ ಸ್ವಾಮೀಜಿಗಳ ಮಾರ್ಗದರ್ಶನ ನಡಿಬೇಕಾ? ಹಿಂದಿನ ಕಾಲದಲ್ಲಿ ರಾಜರೇನಾದ್ರು ತಪ್ಪು ಮಾಡಿದ್ರೆ ಮಠಗಳಿಗೆ ಹೋಗಿ ತಪ್ಪಾಯಿತು, ನಾನು ಪಶ್ಚಾತ್ತಾಪ ಮಾಡ್ಕೋಬೇಕು ಅಂತ ಸ್ವಾಮೀಜಿಗಳನ್ನ ಕೇಳ್ತಿದ್ರು. ಹಾಗೆ ಎರಡು ದೇಶದ ಮಧ್ಯೆ ಏನಾದ್ರು ಜಗಳ ಇದ್ದರೆ ಸ್ವಾಮೀಜಿಗಳು ಎದ್ದು ನಿಂತು ಹೋರಾಡ್ತಿದ್ರು. ಆದರೆ ಈಗ ಸ್ವಾಮೀಜಿಗಳು ಧರ್ಮ ಜಾತಿ ಅಂತ ಭೇದ ಮಾಡಿ ಮುಂದಿನ ಪೀಳಿಗೆ ಅಷ್ಟರಲ್ಲಿ ಮನುಷ್ಯರು ಇನ್ನೊಬ್ಬರ ಮನುಷ್ಯರನ್ನ ಹೇಟ್ ಮಾಡೋ ಅಂಥ ಸ್ಥಿತಿ ಸ್ವಾಮೀಜಿಗಳು ಕಲ್ಪಿಸ್ತಾರೆ. ಸ್ವಾಮಿಗಳಿಗೆ ರಾಜಕೀಯ ಬೇಡ, ರಾಜಕೀಯ ಬೇಕಂದ್ರೆ ಕಾವಿ ಬಿಚ್ಚಿ ಅವರು ಬರಲಿ. ಸ್ವಾಮೀಜಿಗಳು ರಾಜಕಾರಣಿಗಳ ಪರವಾಗಿ ಧ್ವನಿ ಎತ್ತಬಾರದು ಅನ್ನೋದು ನನ್ನ ಒಂದು ಅಂಶ. ಯಾಕೆ ಎತ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಕಾರಣ ಹೇಳ್ತೀನಿ. ನಾನೇ ಕಣ್ಣಿಂದ ನೋಡೋ ಹಾಗೆ ಹಲವಾರು MLAಗಳು ಟಿಕೆಟ್ ಸಿಗೋಕ್ಕೆ ಮುಂಚೆ ಕೊಳದ ಮಟ್ಟದಲ್ಲಿ ನಾನು ಅವ್ರನ್ನ ಗುರುತಿಸಿದ್ದೀನಿ. ಬೇಕಾದಷ್ಟು ಸಾರಿ ನಾನು ಇದ್ದೀನಿ, ಅವರು ಬಂದಿದ್ದಾರೆ. ಕಾರ್ಯಕ್ರಮಗಳಿಗೆ ಬರೋದು, ಕೊಳದ ಮಟ್ಟವನ್ನು ಅಲ್ಲಿ ಬಂದು ನಿಂತ್ಕೊಳ್ಳೋದು, ಬುದ್ಧಿ ಅಂತಿರೋದು. ಇವತ್ತು ಅವ್ರನ್ನ ತಿರುಗಿ ನೋಡ್ತಾ ಇಲ್ಲ. ಇದಕ್ಕೆ ಅವ್ರ ಕಾರಣನ? ಯಾವುದೇ ಧರ್ಮದ, ಯಾವುದೇ ಜಾತಿಯ ಒಂದು ಮಠಾಧೀಶ್ವರರೇ ಆಗಲಿ, ಅವರು ಒಂದು ಸ್ಟೇಟ್ಮೆಂಟ್ ಕೊಡೋದಾಗಲಿ, ಬೀದಿಗೆ ಬರ್ತೀವಿ ಅನ್ನೋದಾಗಲಿ, ಅಲ್ಲಿ ಸ್ಟ್ರೈಕ್ ಮಾಡಿಸ್ತೀವಿ, ನಮ್ಮ ಜನಾಂಗ ಇಷ್ಟು ದೊಡ್ಡದು ಪ್ರದರ್ಶನ ಮಾಡ್ತೀವಿ ಅನ್ನೋದು ಖಂಡಿತವಾಗಿಯೂ ತಪ್ಪು. ವೇದಿಕೆ ಮೇಲಿರುವಂತಹ ಗಣ್ಯರು ಉತ್ತರ ಕೊಡುವಂತಹ ಸರದಿ ಅದು ನೋಡೋಣ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ.
ಭಕ್ತನಿಲ್ಲದ ಮಠವು ಬರೀ ಮಠ, ಭಕ್ತರೇ ಮಠಕ್ಕೆ ಬರಲಿಲ್ಲ ಅಂತ ನಾನು ಮಠದಲ್ಲಿ ಎಷ್ಟೊತ್ತು ಕಾವಿ ಹಾಕೊಂಡು ಕುಂತಿರ್ತೀನಿ, ಬಿಚ್ಚಿ ಎತ್ತಿ ಇಟ್ಬಿಟ್ಟು ಹೋಗ್ತಾ ಇರ್ತೀನಿ. ನಿಮ್ಮ ರಾಜಕೀಯ ಪ್ರವೇಶಕ್ಕೆ ಏನಾದರೂ ವೇದಿಕೆ ಸಿದ್ಧವಾಗ್ತಾ ಇದೆಯಾ? 4 ಓಟು ಹಾಕಲ್ಲ ನಮ್ಗೆ. ಕಾಲ್ಮುಗಿಯವರೆಲ್ಲ ಓಟ್ ಹಾಕ್ತಾರ? ದಯಮಾಡಿ ಸುಮ್ನಿರಿ ರಂಗನಾಥ್.